ನಾವು ಮಾತಾಡ್ತಾ ಇದ್ವಿ. ಈಗ ನೆಕ್ಸ್ಟ್ ಮುಂದಿನ ಹಂತ ಇರೋದು ಈಗ ಈ ಮುಂದೆ ಬಂದಿರುವಂತಹ ವ್ಯಕ್ತಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ಆತ ಸತ್ಯ ಹೇಳ್ತಿದ್ದಾನ ಸುಳ್ಳು ಹೇಳ್ತಿದ್ದಾನ ಗೊತ್ತಿಲ್ಲ ಅಂತ ಹಲವು ವರ್ಗದ ಒಂದು ವಾದ. ಇದಕ್ಕೆ ಏನಂತಾರೆ ಹಾಗಾದ್ರೆ? ಎಸ್ ಕೆ ಉಮೇಶ್ ಸರ್, ಈಗ ಈ ಹೇಳಿಕೆ ಕೊಟ್ಟಿರುವಂತಹ ವ್ಯಕ್ತಿ ಅಥವಾ ದೂರು ದಾಖಲಿಸಿರುವ ವ್ಯಕ್ತಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ನಾರ್ಕೋ ಅನಾಲಿಸಿಸ್ಗೆ ಈತನನ್ನ ಒಳಪಡಿಸಬೇಕು ಅಂತ. ಈ ನಾರ್ಕೋ ಅನಾಲಿಸಿಸ್ ಅನ್ನ ಯಾವ ಸಂದರ್ಭದಲ್ಲಿ ಮಾಡ್ತಾರೆ? ಆಮೇಲೆ ಈಗ ಮುಂದೆ ಬಂದಿರುವಂತಹ ವ್ಯಕ್ತಿಯ ಹಿನ್ನೆಲೆಯನ್ನ ಹೆಂಗೆ ಕೆದಕುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ SIT ಇರ್ಬೋದು? ಇಲ್ಲ, ನಾರ್ಕೋ ಅನಾಲಿಸಿಸ್ ಮತ್ತು ಬ್ರೈನ್ ಮ್ಯಾಪಿಂಗು ಮತ್ತು ಲೈ ಡಿಟೆಕ್ಟರ್ ಟೆಸ್ಟ್ಗಳೆಲ್ಲ ಭಾಳ ಆಪ್ಷನೆಲ್ಲ ಕೊನೆಯಲ್ಲಿ ಇಟ್ಕೊಂಡಿರ್ತೀವಿ. ಯಾಕೆಂತಂದರೆ ನಾವು ಹಲವಾರು ವರ್ಷಗಳು ಮಾಡಿದ್ವಿ ಅದನ್ನೆಲ್ಲನೂ. ಯಾವುದ್ರಲ್ಲೂ ಅದರೊಳಗಡೆ ಫ್ರೂಟ್ಫುಲ್ ರಿಸಲ್ಟ್ಗಳನ್ನ ನಾನಂತೂ 30 ವರ್ಷದಲ್ಲಿ ನೋಡಿಲ್ಲ. ಯಾವುದ್ರಲ್ಲೂ ಕರಾರುವಕ್ಕಾಗಿ ಇದೆ ಇದು ಅನ್ನುವಂಥದ್ದು. ನಾವು ಅವನನ್ನು ಇಂಟ್ರಾಗೇಷನ್ ಏನು ಮಾಡಿ ಅವನ ಹತ್ರ ಮಾಹಿತಿ ಪಡ್ಕೊಳ್ತೀವಲ್ಲ, ಅದೇ ಅಂತಿಮ ಮತ್ತು ಕಾನೂನಾತ್ಮಕವಾಗಿ ಅದೇ ಸಹ ನಿಲ್ಲುವಂಥದ್ದು ನ್ಯಾಯಾಲಯದಲ್ಲಿ. ಆ ಕಾರಣಕ್ಕೆ ಅವನನ್ನು ಭಾಳ ಸಿಸ್ಟಮೆಟಿಕ್ ಆಗಿ ಇಂಟ್ರಾಗೇಟ್ ಮಾಡಿ ನಮ್ಮ ಕಾನ್ಫಿಡೆನ್ಸ್ ತೊಗೊಂಡು, ಇಲ್ಲ ಯಾರಾದರೂ ಅವನನ್ನು ತಯಾರು ಮಾಡಿದಾರಾ, ಅವನೊಬ್ಬ ಫ್ಯಾಕ್ಟ್ರಿನ ಅಲ್ವಾ, ಇಲ್ಲ ಅವನು ಆತ್ಮಸಾಕ್ಷಿಯಾಗಿ ಅವನು ಇದನ್ನೆಲ್ಲ ಮಾಡಿದಾನ, ಇದು ನಿಜಾಂಶ ಅವನ ಹತ್ರ ಇದೆಯಾ ಅಂತ ತಿಳ್ಕೊಳ್ಳೋದು ನನ್ನ ಲೆಕ್ಕದಲ್ಲಿ 1 ದಿವಸ 1.5 ದಿವಸ ಮಾತಾಡಿಸಿದ್ರೆ ಮನುಷ್ಯನಿಗೆ ಪೂರ್ಣ ಪ್ರಮಾಣದ ಯಾವ ಸೈಂಟಿಫಿಕ್ ಇವೆಲ್ಲ ಬೇಕಾಗಿಲ್ಲ. ನಾರ್ಕೋ ಮತ್ತು ಇವೆಲ್ಲ ಅವಶ್ಯಕತೆಯೂ ಇಲ್ಲ. ಅದರಲ್ಲಿ ಏನು ಅಂದರೆ ಜಸ್ಟು ನಮ್ಮ ಸ್ಯಾಟಿಸ್ಫ್ಯಾಕ್ಷನು, ಅಂದರೆ ಏನೋ ನಾವು ಮಾಡೋಕ್ಕಾಗದೇ ಇರೋದು ಅದು ಮಾಡ್ತೇನೋ ಅಂದ್ಬಿಟ್ಟು ಅಂತ. ನನ್ನ ಲೆಕ್ಕದಲ್ಲಿ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟು ರೀಡ್ ಎ ಹ್ಯೂಮನ್ ಬೀಯಿಂಗ್ ಬ್ರೈನ್. ಕಷ್ಟ ಇದೆ. ನಾವು ರೀಡ್ ಮಾಡ್ಬೋದು, ಒಬ್ಬ ಸೈಕಾಲಜಿಸ್ಟ್ ರೀಡ್ ಮಾಡ್ಬೋದು ಒಬ್ಬ ಮನುಷ್ಯನ, ಇಂಟ್ರಾಗೇಷನಲ್ಲಿ ರೀಡ್ ಮಾಡ್ಬೋದು ಒಬ್ಬ ಮನುಷ್ಯನ ಹಾರ್ಟು ಮತ್ತು ಬ್ರೈನ್ನ. ಆ ಕಾರಣಕ್ಕೆ ಅದೇ ನಾವು ಜಾಸ್ತಿ ನಂಬ್ಕೊಂಡಿರ್ತಕ್ಕಂಥವು. ಅವು ಸಕ್ಸಸ್ ರೇಟು ಜಾಸ್ತಿ. ನಾವು ಇದುವರೆಗೂ 30 ವರ್ಷ ತನಿಖೆ ಮಾಡಿದಂಥ ಕಾಲದಲ್ಲಿ. ಆ ಕಾರಣಕ್ಕೆ ಅವನನ್ನು ಬಾಯ್ ಬಿಡಿಸಿ ಅವನ ಒಳಗಡೆ ಏನು ಆತ್ಮದೊಳಗಡೆ ಇದೆ ಏನು ಅಂತ ತಿಳ್ಕೊಳ್ಳೋದು ಭಾಳ ಇಟ್ ಈಸ್ ವೆರಿ ವೆರಿ ಈಸಿ ಟಾಸ್ಕ್. ಅದು ನನಗೆ ಕೊಟ್ಟರೆ 2 ಗಂಟೆ ಒಳಗಡೆ ಸತ್ಯ ತಿಳ್ಕೊಬಿಡ್ತೀವಿ ಪೂರ್ಣ ಪ್ರಮಾಣದಲ್ಲಿ. ಏನು ನಡೆದಿದೆ, ಏನಾಗಿದೆ, ಯಾವ್ದಕ್ಕೆ ಬಂದಿದ್ದೇನೋ, ಅದರಿಂದ ಏನಾದ್ರೂ ಬೇರೆ ಥರವಾದಂಥ ಏನಾದ್ರೂ ಸ್ಕ್ರೀನಿಂದ ಏನಾದರೂ ನಡೀತಾ ಇದೆಯಾ ಅಂತ ತಿಳ್ಕೊಳ್ಳೋದು ಇಟ್ ಈಸ್ ವೆರಿ ಈಸಿ. ಆ ಕಾರಣಕ್ಕೆ ಆ ಮನುಷ್ಯ ಕೂರಿಸ್ಕೊಂಡು ಇಂಟ್ರಾಗೇಟ್ ಮಾಡಿ ಸತ್ಯ ತಿಳ್ಕೊಂಡು ಮತ್ತು ಆ ಮನುಷ್ಯ ನೆಕ್ಸ್ಟ್ ತೋರಿಸ್ಬೇಕಲ್ಲ, ಎಲ್ಲೆಲ್ಲೋ ಊತಾಕಿದ್ದೀನಿ ಅಂತ ಹೇಳ್ತಾನೆ. ಈಗ ಅದನ್ನು ಯಾವ ಜಾಗ, ಈಗ ನೋಡಿ ನಾವೆಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಬಂದ್ಬಿಟ್ಟು ಒಂದು ಕಡೆ ಏನೋ ಒಂದು ಇಟ್ಬಿಟ್ಟು ಬಂದಿದ್ರೆ ಒಂದು ವಾರದಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ ಯಾವ ಜಾಗದಲ್ಲಿ ನಾವು ಏನು ಇಟ್ಟಿದ್ದೀವಿ, ಅದೇ ಜಾಗನ ಅಲ್ವಾ ಅಂತ. ಹೋಗಿ ನಾನು ಇಷ್ಟೊಂದು ಬಾಡಿಗಳನ್ನ ಎಲ್ಲೆಲ್ಲೋ ಒಂದೊಂದು ಕಡೆ ಊತಾಕ್ಬಿಟ್ಟಿದ್ದೀನಿ, ನಾನು ಬಂದರೆ ಕರ್ಕೊಂಡೋದ್ರೆ ತೋರಿಸ್ತೀನಿ ಅವು ಎಲ್ಲೆಲ್ಲಿ ಊತಾಕಿದ್ದೀನಿ ಅಂತ ಅನ್ನುವಂಥದ್ದು. ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅದೇ ಕೆಲಸ ಮಾಡಬೇಕು ಅವನು. ದಿವಸ ನೋಡ್ಬೇಕು ಆ ಜಾಗನ, ಇವ್ನು ಇಲ್ಲಿ ಊತಾಕಿದ್ದೀನಿ, ಇವ್ನು ಹುಲ್ಲು ಹಾಕಿದ್ದೀನಿ, ಇಲ್ಲಿ ಊತಾಕಿದ್ದೀನಿ, ಇವ್ನು ಇಲ್ಲಿ ಅದೆಲ್ಲ ನನ್ನ ಲೆಕ್ಕದಲ್ಲಿ ಬಾಲಿಶ. ಅದು ನಂಬಕ್ಕೂ ಅಸಾಧ್ಯವಾದಂಥ ಮಾತು. ನಾನೇ ಒಬ್ಬ ಆದರೂ 25 ವರ್ಷದಿಂದ ನಾನು ಎಲ್ಲಿ ಊತಾಕಿದ್ದೀನಿ. ಟೈಮ್ ಬೌಂಡ್ರಿ ಏನಾದರೂ ಇರುತ್ತಾ ಸರ್? ಈಗ ಈ ವ್ಯಕ್ತಿ ಬಂದು ಹೇಳ್ತಾ ಇದ್ದಾನೆ ಇಂಥ ಜಾಗದಲ್ಲಿ ಇದೆ, ಐಡೆಂಟಿಫಿಕೇಶನ್ ನಾನು ಮಾಡ್ತೀನಿ ಎಲ್ಲರ ಸಮ್ಮುಖದಲ್ಲಿ ಅಂತ. ಸೊ ಪೊಲೀಸ್ನವರು ಅಥವಾ SIT ಟೀಮ್ ಎಷ್ಟು ಸಮಯ ಕೊಡ್ಬೋದು? ಆತ 1 ಎಕರೆನಲ್ಲಿ ತೋರಿಸ್ದ ಅಂತ ಇಟ್ಕೊಳ್ಳೋಣ. ಸೊ 1 ಎಕರೆನಲ್ಲಿ ಇಡೀ ದಿನ ಆಗಿತ್ತಾರ ಅಥವಾ 1 ವಾರ ಆಗಿತ್ತಾರ? ಹೆಂಗೆ ಕನ್ಕ್ಲೂಷನ್ಗೆ ಬರ್ತಾರೆ? ಇಲ್ಲ, ಬಂದು ಹೇಳ್ತಾನೆ ಇದೇ ಜಾಗ ಅಂತ. ನಾವು ಅದನ್ನು ಮಾರ್ಕ್ ಮಾಡ್ತೀವಿ. ಮಾರ್ಕ್ ಮಾಡಾದ್ಮೇಲೆ ಯಾವ ಜಾಗ ಅಂತ ಮಾಜರ್ ಮಾಡ್ತೀವಿ. ಮಾಜರ್ ರಿಪೋರ್ಟು ಇದನ್ನೆಲ್ಲ ಸೇರಿಸ್ಬಿಟ್ಟು ನಾವು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಹತ್ರ ಪ್ರೊಡ್ಯೂಸ್ ಮಾಡಿ ನೀವು ಬರಬೇಕು, ಇಂಥದ್ದೊಂದು ಬಾಡಿ ಊತಿದ್ದಾನೆ ಇವನು, ಇದರ ಕಾರಣ ತಿಳ್ಕೊಬೇಕು, ಹೋಮಿಸೈಡ್ ಎಲ್ಲ ಸೂಸೈಡ್ ಎಲ್ಲ ಇವನು ಹೇಳ್ತಾ ಇರೋ ಕಾರಣಕ್ಕೋಸ್ಕರ ಗಂಡ ಹೆಣ್ಣ ಅಂತ ತಿಳ್ಕೊಬೇಕಾಗಿದೆ, ಅದು ಎಕ್ಸೂಮ್ ಮಾಡಿ ನಾವು ತೆಗಿಬೇಕಾಗ್ತದೆ ಅಂದಾಗ ಅವ್ರು ನಮ್ಮ ಹತ್ರ ಬರ್ತಾರೆ. ಬಂದಾಗ ಹೋಗಿ ಅಲ್ಲಿ ನಾವು ಈಗಾಗಲೇ ಮಾಜರ್ ಮಾಡಿ ಎಲ್ಲ ಮಾಡಿ ಪ್ರಕ್ರಿಯೆ ಮುಗಿಸ್ಬಿಟ್ಟಿರ್ತೀವಿ. ಅಲ್ಲಾಗಲೇ ಆ ಸೀನ್ ಆಫ್ ಕ್ರೈಮ್ನ ಪ್ರೊಟೆಕ್ಟ್ ಮಾಡಿರ್ತೀವಿ. ಮತ್ತು ಅಲ್ಲಿ ನಮ್ಮ ಸಿಬ್ಬಂದಿ ಇರ್ತಾರೆ, ನಾವೆಲ್ಲ ಒಟ್ಟಿಗೆ ಹೋಗ್ತೀವಿ. ಆ ಜಾಗ ತೋರಿಸ್ತಾನೆ ಅವನು. ಅಗಿದಕ್ಕೆ ನಮ್ಮವ್ರು ಪ್ರಾರಂಭ ಮಾಡ್ತಾರೆ. ಅಗಿಯುವಂಥವರು ಸಹ ಇದರಲ್ಲಿ ಸಾಕ್ಷಿದಾರರಾಗ್ತಾರೆ. ಅದು ವಿಡಿಯೋಗ್ರಾಫ್ ಮಾಡ್ತೀವಿ, ಫೋಟೋಗ್ರಾಫ್ ಮಾಡ್ತೀವಿ. ನಿಧಾನಕ್ಕೆ ಹಾಕ್ಕೊಂಡು ಹೋಗ್ತಾ ಇರ್ತೀವಿ ಒಳಗಡೆಗೆ. ಅದು ಅಕಸ್ಮಾತ್ ಸಿಗುವಂಥ ಪರಿಸ್ಥಿತಿ ಬರ್ತಾದೆ ಎನ್ಬೇಕಾದಾಗ ಗೊತ್ತಾಗ್ತಾ ಇರ್ತದೆ. ಆವಾಗ ಅದನ್ನು ನಿಧಾನಕ್ಕೆ ಅದನ್ನು ಎತ್ತುವಂಥದ್ದು ಪ್ರಕ್ರಿಯೆ ಮಾಡಿ ಎತ್ಕೊಂಡು ಪೂರ್ಣ ಪ್ರಮಾಣದ ಸ್ಕಲ್ಗಳು ಮತ್ತು ಎಲ್ಲ ಥರವಾದಂಥ ಏನು ಸಿಗುತ್ತೋ ಅದನ್ನೆಲ್ಲ ಒಬ್ಬ ಮನುಷ್ಯನ ಬಟ್ಟೆ ಮೇಲೆ ಜೋಡಿಸ್ತೀವಿ. ಎಷ್ಟು ಉದ್ದ ಇದೆ ಅಂತ ನಮ್ಗೆ ದಿನೇಶ್ ಸರ್, ಈ ಪ್ರಕರಣದಲ್ಲಿ ನನಗೆ ತುಂಬಾ ಕುತೂಹಲ ಕಾರಣವಾಗ್ತಾ ಇರುವಂಥದ್ದು ಆ ಅನಾಮಧೇಯ ವ್ಯಕ್ತಿ ಮಾಡ್ತಾ ಇರುವಂತಹ ಆರೋಪ ಇದೆಯಲ್ಲ, ಆ ಆರೋಪವನ್ನ FSL ತನಿಖೆಯ ಮೂಲಕ ನಾವು ಕಂಡುಕೊಳ್ಬಹುದಾ ಅಂತ ಹೇಳಿ, ಅದು ಸಾಧ್ಯತೆ ಇದೆಯಾ ಅಂತ ಹೇಳಿ? ಅಲ್ಲ ನೋಡಿ, ಇದನ್ನ ಬಿಫೋರ್ ಸೀಯಿಂಗ್ ದ ಬೋನ್ಸ್ ಇದು ಆಗೋದಿಲ್ಲ ಅನ್ನೋದು ಆಗತ್ತೆ ಅನ್ನೋದನ್ನು ತಪ್ಪಾಗತ್ತೆ. ಯಾಕಂದ್ರೆ ಈಗ ಬೋನ್ಸ್ ಸಿಕ್ಕಿ ವಾಟ್ ಇಸ್ ದ ಕಂಡೀಷನ್ ಆಫ್ ದ ಬೋನ್ಸ್, ನೇಚರ್ ಆಫ್ ದ ಬೋನ್ಸ್, ಮತ್ತೆ ಅದ್ರ ಮೇಲೆ ಏನ್ ಗಾಯಗಳಿದೆ ಅದೆಲ್ಲ ಪರೀಕ್ಷೆ ಮಾಡೋದು ತುಂಬಾ ಉತ್ತಮ. ಅದ ನಂತರ ನಾವು ಹೇಳ್ಬೋದು. ಪ್ಲಸ್ the type of witnesses or the type of evidences ಇದಕ್ಕೆ ಕೊರಾಬರೇಟ್ ಮಾಡ್ಲಿಕ್ಕೆ ಏನೇನಿದೆ ಅದು ಆಧಾರದ ಮೇಲೆ ನಾವು ಹೇಳ್ಬೋದು ಇದರದ ಲಿಮಿಟೇಷನ್ಸ್ ಇದೆಯಾ, ಆಮೇಲೆ ಇದರ ಉಪಯೋಗ ಇದೆಯೋ ಇಲ್ಲೋ ಅಂತ. ಬಟ್ ಈ ಹಂತದಲ್ಲಿ ಯಾಕಂದ್ರೆ ಮೊದಲನೇದಾಗಿ ಇವ್ರು ತೋರಿಸ್ತಿರೋ ಜಾಗದಲ್ಲಿ ಮೂಳೆಗಳು ಸಿಗ್ಬೇಕಲ್ಲ ಒಂದು, ಆಮೇಲೆ
ಆ ಮೂಳೆಗಳು ಸಿಕ್ಕಿದ್ರು ದಿಸ್ ಇಸ್ ಎ ಪಬ್ಲಿಕ್ ಗ್ರೇವಾ ಇಲ್ಲ ಇಟ್ ಇಸ್ ಅನ್ ಗ್ರೇವ್, ಇಟ್ ಇಸ್ ಬಿನ್ ಕನ್ಸಿಲ್ಡ್ ಗ್ರೇವಾ, ಯಾರಿಗೂ ಅದು ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಈ ಜಾಗದಲ್ಲಿ ನಾರ್ಮಲ್ ಆಗಿ ಆ ಊರಲ್ಲೆಲ್ಲ ಅಲ್ಲೇ ದಫನ್ ಮಾಡ್ತಿದ್ರು, ಆ ಜಾಗದಲ್ಲಿ ಮೂಳೆ ತೋರಿಸಿದ್ರೆ. ಸೊ ದಟ್ ಈಸ್ ಒನ್. ಆಮೇಲೆ ಎಲ್ಲದಕ್ಕಿಂತ ಪೊಲೀಸ್ ಅವ್ರು ಏನಾದ್ರು ಹೇಳಿದ್ರೆ ಹೌದು ದಿಸ್ ಇಸ್ ದ ಪ್ಲೇಸ್, ಅನ್ಐಡೆಂಟಿಫೈಡ್ ಅನ್ಕ್ಲೇಮ್ ಬಾಡೀಸ್ ನಾವು ಇಲ್ಲೇ ಡಿಸ್ಪೋಸ್ ಮಾಡ್ತಾ ಇದ್ದಿದ್ದೀವಿ, ಇಲ್ಲಿ ಬಂದ್ ಸಹಜ ಅಸಹಜ ಸಾವುಗಳು ಎಲ್ಲಿ ಸಂಭವಿಸ್ತಿತ್ತು ಧರ್ಮಸ್ಥಳದಲ್ಲಿ, ಅಲ್ಲಿರೋ ಜುರಿಸ್ಟಿಕ್ಷನಲ್ ಪೊಲೀಸ್ ಆಫೀಸರ್ ಗೊತ್ತಿರುತ್ತೆ ಎಲ್ಲಿ ಡಿಸ್ಪೋಸ್ ಮಾಡ್ತಾರಂತ. ಇಫ್ ದಟ್ ಈಸ್ ದ ಪ್ಲೇಸ್ ಆಫ್ ಡಿಸ್ಪೋಸಲ್ ದೆನ್ ದಟ್ ಈಸ್ ಕ್ವೈಟ್ ಅ ನೋನ್ ಸೈಟ್ ಅಂತ ಬರ್ತದೆ. ಬಟ್ ಇಲ್ಲಿ ಇವ್ರು ಹೇಳ್ತಾ ಇರೋದು ನಾನು ಎಲ್ಲೋ ಅಬ್ಯಾಂಡನ್ಡ್ ಅನ್ಐಡೆಂಟಿಫೈಡ್ ಗ್ರೇವ್ ಅಂತ ಅಲ್ಲಿ ಬಂದಾಗ, ಸೊ ದಿಸ್ ಆರ್ ಆಲ್ ದ ಫ್ಯಾಕ್ಟರ್ಸ್. ಸೊ ಅದಕ್ಕೆ ಈ ಹಂತದಲ್ಲಿ ನಾವು ಯಾವುದೇ ಒಪಿನಿಯನ್ ಡ್ರಾ ಮಾಡೋದು ತಪ್ಪಾಗತ್ತೆ. ರೈಟ್ ಸರ್, ರೈಟ್. ಟು ಅರ್ಲಿ ಟು ಕನ್ಕ್ಲೂಷನ್. ಕರೆಕ್ಟ್ ಸರ್. ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ ಡಾಕ್ಟರ್ ದಿನೇಶ್ ಮತ್ತು ಎಸ್ ಕೆ ಉಮೇಶ್ ಸರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರು. ಸೊ ಪ್ರಶ್ನೆ ಇರೋದು ಇಷ್ಟೇ, ಸತ್ಯ ಆಚೆ ಬರಬೇಕು, ನಿಜವಾಗ್ಲೂ ಅಪವಾದಗಳು ಕೇಳಿ ಬರ್ತಾ ಇರೋ ಹಾಗೆ ಸತ್ಯ ಕಾಣಿಸುತ್ತಾ? ಯಾಕಂದರೆ ಎಲ್ಲವೂ ಎವಿಡೆನ್ಸ್ ಮೇಲೆ ನಡೆಯುತ್ತೆ. ಈಗ ಏನಿದ್ರು ಕೂಡ ಆರೋಪ ಎಲ್ಲವೂ ಹಿಂದಕ್ಕೆ ಬ್ಯಾಕ್ ಸೀಟನ್ನು ಪಡ್ಕೊಳ್ಳುತ್ತೆ. ಎವಿಡೆನ್ಸ್ ಸಿಗುತ್ತಾ ಆ ಜಾಗದಲ್ಲಿ ತಿಳ್ಕೊಳ್ಳೋದಕ್ಕೆ ಸುಮಾರು ಸಮಯ ಏನಿಲ್ಲ. SIT ಟೀಮ್ ಒನ್ಸ್ ಕ್ರೈಮ್ ಸೀಟನ್ನು ಏನಾದರೂ ವಿಸಿಟ್ ಮಾಡಿದ್ರೆ ಆಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡೋಣ, ಕಾಯೋಣ. ಇನ್ನೊಂದು 2-3 ದಿನ ಅಥವಾ 1 ವಾರದ ವಿಚಾರ ಅಷ್ಟೇ. ಸತ್ಯ ಆಚೆ ಬರುತ್ತೆ. ಸತ್ಯ ಯಾರ ಪರವಾಗಿರುತ್ತೆ, ಯಾರಿಗೆ ಅನುಕೂಲ ಆಗುತ್ತೆ, ಮುಂದಿನ ಹಂತಗಳಲ್ಲಿ ನೋಡೋಣ.